ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರ ಆತ್ಮೀಯರೇ, ಕಳೆದೆರಡು ದಿನಗಳಿಂದ ಮೋದಿಜಿಯವರು ಕುರ್ಚಿ ಅಲ್ಲಾಡ್ತಾ ಇದೆ, ಹೊಂದಾಣಿಕೆ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸಿದ್ದರಾಮಯ್ಯ ಕುರ್ಚಿ ಯಾವ ಬೇಕಾದಾಗ ಹೋಗ್ಬೋದು, DK ಶಿವಕುಮಾರ್ ಶಕ್ತಿಗಳು ಗೊತ್ತಿಲ್ಲ, ಅನೇಕ ರೀತಿ ಟೀಕೆಗಳನ್ನು ಮಾಡಿ ಇಲ್ಲಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಿದರು. ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಇನ್ನು ಇಷ್ಟು ಟೀಕೆ ಆದಮೇಲೆ ಸುಮ್ಮನೆ ಕುಳಿತುಕೊಂಡ್ರೆ ನಾವು ಹೋದ ತಪ್ಪು ಮಾಡಿದ್ವು ಪೂರ್ಣಂಗೆ ಅಂತ ಆಗ್ತದೆ ಅಲ್ವಾ? ಅದಕ್ಕಾಗಿ ಸಿದ್ದರಾಮಯ್ಯನವರು ಬುದ್ಧಿವಂತರಣ, DK ಶಿವಕುಮಾರ್ ಅವರು ಬುದ್ಧಿವಂತರಣ, ಏನೋ ಒಂದು ಕಲ್ಲು ಎಸೆದ್ರು ಅವರು ನಮ್ಮ ಮೋದಿಯವರು. ಏನಾದರೂ ಇಲ್ಲೇ ಅಂದರೆ ಕರ್ನಾಟಕದಲ್ಲೇ ಗೌರ್ಮೆಂಟ್ನಲ್ಲಿ ಆಡಿಸುವಂಥ ಕೆಲಸ, ತೆಲಂಗಾಣದಲ್ಲಿ ಸಾಧ್ಯ ಅದರ ಮೂಲತಃ RSS ಮನುಷ್ಯರು ರೇವಂತ್ ರೆಡ್ಡಿ ನಮ್ಗಳು ಜಕ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಓಪನ್ ಆಗಿ ಮಾತಾಡಿದರು. ಅದ್ರ ಉದ್ದೇಶ ಒಂದು ಏನಾದರೂ ಮಾಡಿ ಇಲ್ಲಿ ಕಲಬಲಿ ಗದ್ದಲ ಅಲ್ಲೂ ಹೊಡಿಸ್ಬೇಕಂತ ಪ್ರಯತ್ನ ಮಾಡಿದರು. ಆದ್ರೆ ಯಾಕೋ ಏನೋ ಅದು ಸಾಧ್ಯ ಆಗುವಂಗೆ ಕಾಣ್ತಾ ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಈಗ ಅವ್ರ ವಿರುದ್ಧ ಟೀಕೆಗಳು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ನೋಡಿ ಯಾವ ರೀತಿಯಾಗಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ತನ್ನ ಎಲೆಯಲ್ಲಿ ಆನೆ ಸತ್ತು ಬಿದ್ದಿದ್ದರೂ ಇನ್ನೊಬ್ಬರ ಎಲೆ ಮೇಲೆ ಸತ್ತು ಬಿದ್ದು ನನವನ್ನು ಹುಡುಕುವ ಡೋಂಗಿಯಂತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡುತ್ತಿದ್ದಾರೆ. ತಮ್ಮ ಎಡೆಯೊಳಗದಾವ, ತಮ್ಮಲ್ಲಿ ತೆಗೊಂಡದಾವ, ಹೊಂದಾಣಿಕೆ ಇಲ್ಲ. ಯತ್ನಾಳನ್ನು ಹೊರಗೆ ಹಾಕಿದ್ರು, ಇನ್ನೂ ಒದರೋದು ಬಿಟ್ಟಿಲ್ಲ, ಮಾತಾಡೋದು ಬಿಟ್ಟಿಲ್ಲ. ಅದೇ ಕಾಲಕ್ಕೆ ಯಡಿಯೂರಪ್ಪ ವಿರೋಧಿಗಳು ಸಾಕಷ್ಟು ಅಲ್ಲೇ ಇದ್ದಾರೆ, ಎದರ ಬದಲಿಂದ ಇವತ್ತು ಖಡ್ಗ ಜಲಪಿಸ್ತಾ ಇದ್ದಾರೆ. ಒಗ್ಗಟ್ಟಿಲ್ಲ ಅವರಲ್ಲೇ. ನಮ್ಮ ಬಗ್ಗೆ ಏನು ಹೇಳ್ತಾರೆ ರೀ ಅವರನ್ನು ಅಂತ ಧೋರಣೆ ಇಟ್ಕೊಂಡು ಇವರು ಮಾತಾಡಿದ್ದಾರೆ. ಇವರಲ್ಲೂ ಅದು ಉತ್ತರ ಕೊಡಲೇಬೇಕಲ್ಲ. ಅದೇ ಕಾಲಕ್ಕೆ ಮತ್ತು ಹೇಳ್ತಾ ಇದ್ದಾರೆ ಮುಂದುವರೆದ ಕರ್ನಾಟಕದಲ್ಲಿ BJP ನಾಯಕರ ಸ್ಥಿತಿ ಬುಟ್ಟಿಯಲ್ಲಿ ಕೂಡಿ ಹಾಕಿರುವ ಏಡಿಗಳಂತಾಗಿದೆ ಅಂತ. ಏಡಿಗಳಂತಾಗಿದೆ. ಒಬ್ಬರ ಕಾಲನ್ನು ಮತ್ತೊಬ್ಬರು ಹಿಡಿದುಕೊಳ್ಳುತ್ತಿದ್ದಾರೆ. ಯಡಿಯೂರಪ್ಪ ಕಾಲ ಎತ್ತಾಳು ಜಗ್ತಾರೆ, ಎತ್ತಾಳ ಕಾಲ ಮತ್ತೊಬ್ಬರು ಜಗ್ತಾರೆ, ಒಬ್ಬರೊಬ್ಬರು ಜಗ್ಗಿ ಆಡ್ತಾ ಇರ್ತಾರೆ, ಮೇಲೆ ಹೇಳಿಕೊಡೋದಿಲ್ಲ ಅಂತ. ಯಡಿಯೂರಪ್ಪ ಮತ್ತು ಅವರ ಕುಟುಂಬಕ್ಕೆ ಎದುರಾಗಿ ಪಕ್ಷದೊಳಗೆ ಹಲವು ಗುಂಪುಗಳಿವೆ, 1-2 ಗುಂಪುಗಳು ಯಡಿಯೂರಪ್ಪರ